ನಿಮ್ಮ ಫೋನು ಮತ್ತು ನಿಮ್ಮ ಕನಸು ನುಚ್ಚು ನೂರು ಆದರೂ ನೀವು ರಿಯಾಕ್ಷನ್ಗೆ ಹೆದರಲಿಲ್ಲ. ನಾವು ನಮ್ಮ ಟೀಮ್ ಆಗಲಿ ನಾವು ಅದ್ರಲ್ಲಿ ನೋಡಿದ್ವಿ, ಒಂದು ಡ್ರೋನ್ ಶಾಟಲ್ಲಿ ಯು ಆರ್ ಶೋಯಿಂಗ್ ದ ಹಾರ್ಟ್ ಸಿಂಬಾಲ್, ನೀವು ಖುಷಿಯಾಗೇ ಇದ್ರಿ, ಯು ಗ್ರೀಟೆಡ್ ದೆಮ್. ಅದು ಎಪಿಸೋಡ್ನಲ್ಲಿ ತೋರಿಸ್ಲಿಲ್ಲ. ಕರೆಕ್ಟ್. ಸೊ ಕರೆಕ್ಟ್. ಯಾಕೆ ಹಿಂಗೆ ಮಾಡಿದ್ರು ಅಂತ ಅನಿಸ್ತು ನಿಮಗೆ? ಫಸ್ಟ್ ವೆರಿ ಬಿಗ್ ಅಪ್ರಿಸಿಯೇಷನ್ ಟು ದ ಹೋಲ್ ಟೀಮ್. ಸಚ್ ಅ ಗುಡ್ ಅಬ್ಸರ್ವೇಷನ್. ಬಟ್ ಎಸ್, ಅನ್ಫಾರ್ಚುನೇಟ್ಲಿ ಅದನ್ನು ಎಡಿಟ್ ಮಾಡಿ ತೆಗ್ದಾರ. ಓನ್ಲಿ ನನಗೆ ಅಲ್ಲಿರೋ ಮೆಂಬರ್ಸಿಗೆ ಅಷ್ಟೇ ಗೊತ್ತದು. ಬಟ್ ಒಂದೇ ಪ್ರೂಫ್ ಅದು. ಅಫ್ಕೋರ್ಸ್ ನೀವು ಅದನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರಿ ದಟ್ ನಿಮ್ಮ ಟೀಮ್ ಏನು ಮಾಡ್ಯದ ಅಂತ ಹೇಳಿ. ನಂಗೆ ಒಬ್ಬರ ರಿಜೆಕ್ಷನ್, ಒಬ್ಬರ ಸೆಲೆಕ್ಷನ್, ಒಬ್ಬರ ಹೊಗಳಿಕೆ ಅಥವಾ ಒಬ್ಬರ ತೆಗಳಿಕೆಯಿಂದ ನನ್ನ ಪರ್ಸ್ನಾಲಿಟಿ ಶೇಕ್ ಆಗೋದಿಲ್ಲ. ಬಿಕಾಸ್ ಇದೇನು ಒಂದು ಪರ್ಸ್ನಾಲಿಟಿಯನ್ನು ಬಿಲ್ಡ್ ಆಗ್ಯದಲ್ಲ, ಇದೊಂಥರ ತಪಸ್ಸಿದ್ದಂಗೆ. ಎಷ್ಟೋ ರಿಜೆಕ್ಷನ್, ಎಷ್ಟೋ ಎಕ್ಸ್ಪೀರಿಯನ್ಸ್ ಆದಿಂದ ಒಂದು ಪರ್ಸ್ನಾಲಿಟಿ ಅನ್ನೋದು ಆಫ್ಟರ್ ಏಜಸ್ ಬಂದದ್ದು. ಅಂದಮೇಲೆ ಒಬ್ಬರ ಸೆಲೆಕ್ಷನ್ ಅಥವಾ ಒಬ್ಬರ ರಿಜೆಕ್ಷನ್ ನನ್ನನ್ನು ಹೆಂಗೆ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯದ? ಹೀಗಾಗಿ ನಂಗೆ ಇವೊಂದು ಸಂಗೀತ ಅವರು ನೋ ಕೊಟ್ರು ಐ ಸೈಡ್ ಥ್ಯಾಂಕ್ ಯು ಸಿಮಿಣಿ. ವಿನಯ್ ಸರ್ ನನಗೆ ನೋ ಕೊಟ್ರು ಐ ಸೈಡ್ ಥ್ಯಾಂಕ್ ಯು ವಿನಯ್ ಸರ್. ಐ ಗಿವನ್ ಮೈ ಲೆವೆಲ್ ಬೆಸ್ಟ್. ಆ್ಯಂಡ್ ಇನ್ ದ ಸೇಮ್ ವೇ ಫೋನ್ ಯಾವಾಗ ನಂದು ಒಡೆಯೋ ಟಾಸ್ಕ್ ಇತ್ತಲ್ಲ, ಫೋನ್ ಒಡೆದ ಆದಿಂದ ಸಹಿತ ಐ ಸ್ಟುಡ್, ಐ ಥ್ಯಾಂಕ್ಡ್, ಎಲ್ಲ ಜಡ್ಜಸ್ಸಿಗೆ ಥ್ಯಾಂಕ್ ಮಾಡಿದೆ, ಬಿಗ್ ಬಾಸ್ ಟೀಮಿಗೆ ಗ್ರ್ಯಾಟಿಟ್ಯೂಡ್ ಸ್ಪೀಚ್ ಕೊಟ್ಟು ಐ ಲೆಫ್ಟ್ ದ ಸ್ಟೇಜ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಸಹಿತ ಹಾಕಿಲ್ಲ. ಬಟ್ ಇಟ್ಸ್ ಓಕೆ, ದಟ್ ಈಸ್ ಟೋಟಲಿ ಅಪ್ ಟು ದೆಮ್. ಬಟ್ ಅದನ್ನು ಹೌದಪ್ಪ ನಾ ಹೇಳಿದ್ದೆ ಅದನ್ನು ತೋರಿಸ್ಬೇಕಾಗಿತ್ತು ಅನ್ನೋ ಲಾಲಜ್ಜನು ನನ್ನ ಒಳಗೆ ಏನೂ ಇಲ್ಲ. ನೀವು ಜಸ್ಟ್ ಇದನ್ನು ಕೇಳಿದ್ರಿ ಅಂತ ಹೇಳಿ ಇಟ್ ಕೇಮ್ ಔಟ್. ಅದರ್ವೈಸ್ ಇದನ್ನು 101% ಹೇಳ್ತೀನಿ, ಯಾರೂ ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು. ಬಟ್ ಗ್ರೇಟ್, ನೈಸ್. ಥ್ಯಾಂಕ್ ಯು. ದಟ್ಸ್ ದ ಟಾಸ್ಕ್ ಆಫ್ ಅವರ್ ಟೀಮ್.